ವರ್ಷದಲ್ಲಿ ಆಗದಿರೋ ಕೆಲಸ ಅಲ್ಲ ಇದು. ಸೊ ಇಟ್ಸ್ ಟೇಕ್ ಟೈಮ್ ಅಲ್ಲ. ಹಂಗಾಗಿ 7 ವರ್ಷ ಬರ್ತಾರೆ. 7 ವರ್ಷ ಬಂದು 7 ವರ್ಷದಲ್ಲಿ 7 ಪಾಠ ಕಲಿಸಿ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಮನುಷ್ಯನಾಗಿ ನಮ್ಮನ್ನ ಹೊರ ನಿಲ್ಲಿಸ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಸೊ ಆವತ್ತಿಗೆ ನಾವು ಎಷ್ಟು ಅತ್ಯುತ್ತಮವಾದ ಒಬ್ಬ ವ್ಯಕ್ತಿ ಆಗಿರ್ತೀವಿ ಅಂದರೆ ಇನ್ನೊಬ್ಬರು ನಮ್ಮನ್ನ ನೋಡ್ರೆ ಕೈ ಮುಗಿಬೇಕು, ನಮಸ್ಕಾರ ಹೇಳಬೇಕು, ಆ ರೀತಿ ನಮ್ಮನ್ನ ಬದಲಾವಣೆ ಮಾಡ್ತಾರೆ. ಸೊ ಐ ಬಿಲೀವ್ ಇನ್ ದಟ್ ಇವನ್ ಐ ಆಮ್ ಆನ್ ದಿ ಸೇಮ್ ಪಾತ್, ಸೇಮ್ ರೋಡಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಅವ್ರು ಹೆಂಗೆ ನನ್ನ ಕರ್ಕೊಂಡು ಹೋಗ್ತಿದ್ದಾರೋ ಆ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಆಗಿದ್ದು ನೋವು ಬೇಜಾರಿಲ್ಲ, ಇವಾಗ ಆಗ್ತಿರೋದು ಬೇಜಾರಿಲ್ಲ. ನಂಗೆ ಅದು ಬೇಕು, ಇದು ಬೇಕು, ಅದು ಬೇಕಂದರೆ ಎಲ್ಲ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ಅದು ನನ್ನ ಆಸೆ ರೀ, ನನ್ನ ಆಸೆ ಅದು. ಬಟ್ ಆ ದೇವ್ರಿಗೆ ಗೊತ್ತು ನನಗೇನು ಕೊಟ್ಟರೆ ನನಗೆ ಒಳ್ಳೇದಾಗುತ್ತೆ ಅಲ್ವಾ. ನನಗೇನು ಕೊಟ್ಟರೆ ಒಳ್ಳೇದಾಗುತ್ತೆ, ನನ್ನ ಜೊತೆಲಿ ಏನಿದ್ರೆ ಒಳ್ಳೇದಿರುತ್ತೆ, ಯಾರಿದ್ರೆ ನನಗೆ ಚೆನ್ನಾಗಿರುತ್ತೆ ಅವ್ರಿಗೆ ಗೊತ್ತು. ಹಂಗಾಗಿ ಅಂಥವ್ರನ್ನ ಮಾತ್ರ ನಮ್ಮ ಜೀವನದಲ್ಲಿ ಇಡಿಸ್ತಾರೆ. ನಾವು ಅವ್ರು ಬೇಕು, ಇವ್ರು ಬೇಕು, ಅದು ಬೇಕು, ಇದು ಬೇಕು ಅಂದರೆ ಅದು ನಮ್ಮ ಆಸೆ ಆಗಿರುತ್ತೆ. ಬಟ್ ಅವ್ನು ಇಟ್ಟಿದಂಗೆ ನಡೆಯೋದು. ಸೊ ಹಂಗಾಗಿ ಮಹಾತ್ಮ ಸ್ವಾಮಿನ ಯಾವತ್ತೂ ನಾವು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಬಾರ್ದು. ಅವ್ರನ್ನ ನಾವು ಪ್ರೀತಿಯಿಂದ ನಾವು ನಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದರೆ ನಾವು ಅವ್ರನ್ನ ಖುಷಿಯಾಗಿ ಸ್ವಾಗತ ಮಾಡಬೇಕು. ಏಕೆಂದರೆ ಪಾಠ ಕಲಿಯೋದು ಎಲ್ಲರಿಗೂ ಬರೋಲ್ಲ ರೀ. ಚಿಕ್ಕ ವಯಸ್ಸಿಗೆ ಎಷ್ಟೋ ಜನ 60-70 ವರ್ಷ ಆದರೆ ಬೀಳ್ತಾರೆ, ಎದ್ದೇಳೋಕ್ಕಾಗಲ್ಲ. ಬಟ್ ನಾವೆಲ್ಲ ಚಿಕ್ಕವರು, ಇನ್ನೂ ತುಂಬ ವಯಸ್ಸಿದೆ. ಈ ವಯಸ್ಸಲ್ಲಿ ನಾವು ಬಿದ್ದರೆ ಮತ್ತು ಎದ್ದು ನಿಂತ್ಕೊಳ್ಳೋ ಕೆಪಾಸಿಟಿ 100% ಇರುತ್ತೆ ನಮಗೆ. ಏಕೆಂದರೆ ಫಿಸಿಕಲಿ, ಮೆಂಟಲಿ ಎಲ್ಲ ಕಡೆ ಸ್ಟ್ರಾಂಗ್ ಇರ್ತೀವಿ ನಾವು. ಎಷ್ಟೇ ಸಲ ಬಿದ್ರೂ ಎಷ್ಟೇ ಸಲ ಎದ್ದೇಳೋ ಶಕ್ತಿ ಇದೆ. ಸೊ ಹಂಗೆ ಅಂದ್ಬಿಟ್ಟು ಪದೇ ಬೀಳ್ತೀವಿ ಅನ್ನೋದು ತಪ್ಪು ಅಂತಂದರೆ ಒಂದು ಸಲ 2 ಸಲ ಬಿದ್ದಾಗ ನಾವು ಅದರಿಂದ ಪಾಠ ಕಲಿತ್ರೆ 3 ಸಲ ಬೀಳ್ಸಲ್ಲ ಅವನು. ನಾವು ಯಾವಾಗ 1, 2, 3, 4 ಸಲ ಬಿದ್ದರೂ ನಾವು ಪಾಠ ಕಲಿಯಲ್ವೋ, ಹಾಗಾಗಿ ಬೀಳಿಸ್ತಾನೆ ಇರ್ತಾನೆ. ಹಾಗಾಗಿ ನಾವು ಪ್ರತಿ ಸಲ ಬೀಳೋಕ್ಕೆ ನೋಡಬಾರ್ದು. ನಾವು ಲಾಸ್ಟ್ ಟೈಮ್ ಏನು ಬಿದ್ದು ಎದ್ದು ನಾವು ಬುದ್ಧಿ ಕಲ್ತಿರ್ತೀವೋ ಅದನ್ನು ಈ ಸಲಿಯಿಂದ ನಾವು ಕಲ್ತ್ಕೊಂಡು ಮುಂದೆ ಹೋದರೆ ದಟ್ ಈಸ್ ಲೈಫ್ ಲಾಂಗ್ ನಮಗೆ ಸಕ್ಸಸ್ ಇರುತ್ತೆ. ಸಕ್ಸಸ್ ಅನ್ನೋದು ಬರೀ ದುಡ್ಡು, ನೇಮು, ಫೇಮು ಅದೊಂದೇ ಅಲ್ಲ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ನಿನ್ನ ಮನಸ್ಸಲ್ಲಿ ನಿನಗೆ ನೆಮ್ಮದಿನೇ ಇಲ್ಲ, ನಿನಗೆ ಪ್ರೀತಿನೇ ಇಲ್ಲ, ನೀನು ಅರ್ಥ ಮಾಡ್ಕೊಂಡು ಸೆಲ್ಫ್ ಲವ್ ಇಟ್ಕೊಂಡಿಲ್ಲ ಅಂದರೆ ನಿನ್ನ ಹತ್ರ ಕೋಟಿ ದುಡ್ಡಿದ್ದು ನಿನಗೇನು ಸಿಗುತ್ತೆ? ಏನಾದ್ರು ಸಿಗುತ್ತಾ? ಏನೂ ಸಿಕ್ಕೋದಿಲ್ಲ. ಸೊ ಹಂಗಾಗಿ ನಿನ್ನ ಲೈಫ್ ಈಸ್ ಸಕ್ಸಸ್ ಅಂತಂದರೆ ನೀನು ಪ್ರೀತಿ ಮಾಡಿಕೊಂಡು, ನೀನು ಖುಷಿಯಾಗಿ ಓಡಾಡಿಕೊಂಡು, ಜೊತೆಗಿರೋರನ್ನ ಖುಷಿಯಾಗಿ ಇಟ್ಕೊಂಡು, 10 ಜನಕ್ಕೆ ಹೆಲ್ಪ್ ಮಾಡಿಕೊಂಡು, ಕೆಲಸ ಮಾಡಿಕೊಂಡು, ನಿಯತ್ತಾಗಿ ಇದ್ಕೊಂಡು ಇರ್ತೀಯಲ್ಲ, ಅದೇ ನಿನ್ನ ಲೈಫಲ್ಲಿ ಸಕ್ಸಸ್. ಅದೊಂದು ಸಕ್ಸಸ್ ಇದ್ದರೆ ಆಟೋಮೆಟಿಕ್ಲಿ ವಿಲ್ ಗೆಟ್ ಇಟ್ ಎವ್ರಿಥಿಂಗ್. ಮನಿ, ನೇಮ್, ಫೇಮ್, ಅಬಂಡೆನ್ಸ್ ಎಲ್ಲ ನಿನ್ನ ಲೈಫಲ್ಲಿ ನಿಂದೇ ನಿನ್ನ ಜೊತೆಗೇ ಬರುತ್ತೆ ಲೈಫಲ್ಲಿ. ಯಾಕೆಂದರೆ ನಿನ್ನನ್ನು ನೀನು ರೆಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೀನು ಮನಿನ ಏನು ರೆಸ್ಪೆಕ್ಟ್ ಮಾಡ್ತೀಯಾ? ಮನಿ ಈಸ್ ಅ ಪೇಪರ್ ಅಷ್ಟೇ. ಅದು ಆ ಪೇಪರ್ಗೆ ನಾವು ಎನರ್ಜಿ ಕೊಡಬೇಕಂತಂದರೆ ಈ ಮನಸ್ಸಿಂದ, ಈ ತಲೆಯಿಂದ ಎನರ್ಜಿ ಕೊಡೋದು ಅಲ್ವಾ. ನಿನ್ನ ತಲೆ, ನಿನ್ನ ಮನಸ್ಸನ್ನು ಒಳ್ಳೆ ಎನರ್ಜಿಯಾಗಿಟ್ಕೋ. ಆವಾಗ ಆ ಒಂದು ದುಡ್ಡು ಅನ್ನೋ ಎನರ್ಜಿ ನಿನ್ನ ಹುಡ್ಕೊಂಡು ಬರುತ್ತೆ. ಸೊ ನೀನು ಹುಡ್ಕೊಂಡು ಹೋಗೋದಲ್ಲ, ನಿನ್ನನ್ನು ಹುಡ್ಕೊಂಡು ನಿನ್ನ ಮನಸ್ಸಿನ ಪರಿಶುದ್ಧತೆಗೆ ಮನಸ್ಸೋತು ಅದೇ ನಿನ್ನ ಹುಡ್ಕೊಂಡು ಬರುತ್ತೆ. ಸೊ ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರಬೇಕು. ನಿನ್ನ ಕೆಲಸ ನೀನು ಮಾಡಬೇಕು. ಕಾಯಕವೇ ಕೈಲಾಸ. ಜನ್ಮಾತ್ಮ ಸ್ವಾಮಿ ಕೇಳೋದೇನೆಂದರೆ ನಿನ್ನ ಕರ್ಮ ಮಾಡು. ಕರ್ಮ ಮೀನ್ಸ್ ನಾಟ್ ಈ ಕರ್ಮ. ಕೆಲವರು ಹೇಳ್ತಾರೆ ಅಯ್ಯೋ ನನ್ನ ಕರ್ಮ. ನೋ, ದಿಸ್ ಈಸ್ ನಾಟ್ ಅಯ್ಯೋ ಕರ್ಮ. ಕರ್ಮ ಮೀನ್ಸ್ ಕೆಲಸ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕರ್ಮ ಮೀನ್ಸ್ ಕೆಲಸ. ಕರ್ಮಕ್ಕೆ ಕೆಲಸ. ನಿನ್ನ ಕರ್ಮ ನೀನು ಮಾಡು. ದಿನನಿತ್ಯದ ಕರ್ಮ ಅದನ್ನು ನೀನು ಮಾಡು. ನಿನಗದೇನು ಮಾಡಬೇಕೋ ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತ. ಸೊ ಅವರು ನಮ್ಮನ್ನ ಆ ದಾರಿಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಿನ್ನ ಕೆಲಸವನ್ನು ನೀನು ಮಾಡು. ನಿನ್ನ ಪರಿಶುದ್ಧತೆಯಲ್ಲಿ ನೀನಿರು, ನಿನ್ನ ಜಾಗೃತದಲ್ಲಿ ನೀನಿರು. ದೇವರ ಧ್ಯಾನ ಯಾವತ್ತೂ ಬಿಡಬೇಡ. ಹಂಗನ್ಬಿಟ್ಟು 24 ಗಂಟೆ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡು ಅಂತಲ್ಲ. ನಿನ್ನ ಕೆಲಸದಲ್ಲಿ ನಿನ್ನ ಧ್ಯಾನ, ನಿನ್ನ ಕೆಲಸದಲ್ಲಿ ನಿನ್ನ ಗುರು, ನಿನ್ನ ಕೆಲಸದಲ್ಲಿ ನಿನ್ನ ದೇವರು. ಸೊ ನಿನ್ನಲ್ಲಿ ನಿನ್ನ ದೇವರು, ನಿನ್ನ ಖುಷಿಯಲ್ಲಿ ನಿನ್ನ ದೇವರನ್ನ ಕಾಣು. ಸೊ ಆಗ ಲೈಫು ನೀನೇನೋ ಹುಡ್ಕೊಂಡು ಹೋಗೋದಲ್ಲ. ನಿನಗೆ ಬೇಕಾಗಿರೋ ಒಳ್ಳೆ ಅಬಂಡೆನ್ಸ್ ಲೈಫು ನಿನ್ನನ್ನೇ ಹುಡ್ಕೊಂಡು ನಿನ್ನ ಹತ್ರ, ನೀನು ಎಲ್ಲಿದ್ದೀಯ ಅಂತ ಹುಡ್ಕೊಂಡು ನಿನ್ನ ಬರುತ್ತೆ. ಸೊ ಹಂಗಾಗಿ
ಛಾಯಾಸುತ ಎಂಬ ಒಂದು ಗ್ರಹವು ನಮ್ಮ ಜೀವನದ ಅತಿ ಮುಖ್ಯವಾದ ಒಂದು ಗ್ರಹ. ಅವರಿಲ್ಲ ಅಂತಂದರೆ ನಮ್ಮ ಪಾಠ ಕಲಿಸೋರೇ ಇರೋದಿಲ್ಲ. ಪಾಠ ಕಲ್ತಿಲ್ಲ ಅಂತಂದರೆ ನೀನು ಹೆಂಗೆ ಜೀವನದಲ್ಲಿ ಏನೋ ಮಾಡೋಕ್ಕೆ ಹೋಗ್ತೀಯ. ಸೊ ನೀನು ಅರ್ಥ ಮಾಡ್ಕೊಳ್ಬೇಕು, ನೀನು ಇನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು, ನೀನು ಊಟ ಏನಕ್ಕೆ ತಿಂತೀನಿ ಅನ್ನೋದು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬರು ಟೀಚರ್ ಬೇಕೇ ಬೇಕಲ್ಲ. ಸೊ ಇವರು ನಮ್ಮ ಒಬ್ಬ ದೊಡ್ಡ ಟೀಚರು. ಆದರೆ ಸ್ವಲ್ಪ ಸ್ಟ್ರಿಕ್ಟ್ ಟೀಚರ್ ಅಷ್ಟೇ. ಸ್ಟ್ರಿಕ್ಟ್ ಟೀಚರ್ ಹೆಂಗಂದರೆ ಸ್ಕೂಲಲ್ಲಿ ಬರೀ ಬುಕ್ಕಲ್ಲಿರೋದು ಮಾತ್ರ ಹೇಳ್ಕೊಡ್ತಾರೆ, ಬುಕ್ಕಲ್ಲಿ ಏನು ಬರೆದಿದೆ ಏನಿದೆ ಅದನ್ನು ಹೇಳ್ಕೊಡ್ತಾರೆ. ಬಟ್ ಇವರು ಜೀವನದಲ್ಲಿ ನೀನು ಏನು ಬರಬೇಕು, ಜೀವನದಲ್ಲಿ ನೀನು ಏನು ಮಾಡಬೇಕು, ನೀನು ಹೆಂಗಿರಬೇಕು ಅನ್ನೋದನ್ನ ಟೀಚ್ ಮಾಡ್ತಾರೆ. ಸೊ ಐ ಆಲ್ವೇಸ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಶ್ರೀ ಮಹಾತ್ಮ ಸ್ವಾಮಿಗೆ. ಸೊ ನೀವು ಹಾಗೆ ಇರಿ. ಮತ್ತು ಅವ್ರದ್ದೊಂದು ಸ್ತೋತ್ರ ಇದೆ, ಆ ಸ್ತೋತ್ರನ ಹೇಳ್ಕೊಳ್ಳಿ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅಂತ. ಸೊ ನೀಲಾಂಜನ ಸಮಾಭಾಸಂ ಅಂದರೆ ಅವರು ಸ್ವಲ್ಪ ಕಲರು ನೀಲಿ ಬಣ್ಣದಲ್ಲಿರ್ತಾರಲ್ವ, ಸೊ ಹಾಗಾಗಿ ಅವ್ರನ್ನ ನೀಲಾಂಜನ ಅಂತ ಹೇಳ್ತಾರೆ. ಸೊ ಅದು ಕಂಪ್ಲೀಟಾಗಿ ಅರ್ಥ ನಾನು ಯಾವತ್ತಾದ್ರೂ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಸೊ ಅವ್ರದ್ದು ಇನ್ನೊಂದು ಸ್ತೋತ್ರ ಇದೆ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಇದನ್ನು ಹೇಳ್ಕೊಳ್ಳಿ, ನಿಮಗೆ ಎಷ್ಟು ಸಲ ಆಗುತ್ತೋ ಮನಸ್ಸಲ್ಲೇ ಹೇಳ್ಕೊಳ್ಳಿ. ನೀವು ಅದನ್ನು ಕುತ್ಕೊಂಡು ಜಪ ಹಿಂಗೆ ಮಾಡಿಕೊಂಡೇ ಹೇಳ್ಬೇಕು, ಇಲ್ಲ ಅವ್ರ ಮುಂದೆ ದೇವಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡೇ ಹೇಳಬೇಕು, ಆ ಥರ ಇಲ್ಲ. ಮನಸ್ಸಲ್ಲಿ ನಿಮ್ಮ ಸ್ತೋತ್ರಗಳನ್ನ ಹೇಳ್ಕೊತಾನೆ ಇರಿ. ಆ್ಯಂಡ್ ರಿಯಲಿ ಗಾಯ್ಸ್, ನಾನು ನಿಮ್ಗೆ ಇಷ್ಟೆಲ್ಲ ಹೇಳ್ಕೊತಾ ಇದ್ದೀನಿ, ಇದೆಲ್ಲ ನಾನು ಇಷ್ಟು ವರ್ಷದಲ್ಲೇ ಮಾಡಿದ್ದಿಲ್ಲ ಗಾಯ್ಸ್. ಇವಾಗ ನನ್ನ ಮನೇಲೆಲ್ಲ ನನ್ನ ಸ್ವಾಮೀಜಿ ಅಂತಾರೆ. ಬೇಸಿಕಲಿ ಐ ಆಮ್ ಎ ಫ್ಯಾಷನ್ ಡಿಸೈನರ್, ಆಯಿತಾ. ಯು ಜಸ್ಟ್ ಇಮ್ಯಾಜಿನ್ ಫ್ಯಾಷನ್ ಡಿಸೈನರ್, ಈ ಲಾಸ್ಟ್ ನನ್ನ ಕಂಪ್ನಿ ಅಸಿಸ್ಟೆಂಟ್ CEO ನಾನು. ಸೊ ಯು ಜಸ್ಟ್ ಇಮ್ಯಾಜಿನ್ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ. ಸೊ ಆ ಥರ ಲೈಫ್ ಸ್ಟೈಲ್ ಇದ್ದವಳಿಗೆ ಇವಾಗ ಬಾಯಲ್ಲಿ ಬರೀ ಸ್ತೋತ್ರ ಮಂತ್ರಗಳು ಜಪಗಳು ಒಳ್ಳೆಯ ಕೆಲಸಗಳು ಈ ಥರ ಬರುತ್ತೆ ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಡೌಟ್ ಆಗುತ್ತೆ, ಏನಪ್ಪ ಇವಳು ಹಿಂಗಿದ್ದವಳು ಹಿಂಗೆ ಚೇಂಜ್ ಆದಳು ಅಂತ. ಸೊ ದಿಸ್ ಈಸ್ ನಾಟ್ ನಾ ಚೇಂಜ್ ಆಗಿದ್ದು, ನಮ್ಮನ್ನ ಚೇಂಜ್ ಮಾಡುತ್ತೆ ಆ ಪ್ರಕೃತಿ, ಆ ಒಂದು ಸ್ಟ್ರಗಲ್ ಡೇಸ್, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿದ ದಿವಸ ನಮ್ಮದು ಬದಲಾಯಿಸ್ಬಿಡುತ್ತೆ. ಸೊ ಹಂಗಾಗಿ ಸಮ್ಟೈಮ್ಸ್ ನನಗೆ ಅನಿಸುತ್ತೆ, ನಾನೇನಾ ಇದು ಇಷ್ಟು ವರ್ಷ ಇದ್ದಿದ್ದು ಲಕ್ಷ್ಮಿ ಬೇರೆ, ಇವಾಗಿರೋ ಇಶಾ ಒಬಾಡಿ ಬೇರೆ. ಬಿಕಾಸ್ ಮೈ ಅಫಿಷಿಯಲ್ ನೇಮ್ ಈಸ್ ಇಶಾ ಒಬಾಡಿ. ಐ ಆಮ್ ಗೋಯಿಂಗ್ ಟು ಚೇಂಜ್ ಇನ್ ಎವ್ರಿವೇರ್. ಇಷ್ಟು ವರ್ಷ ಲಕ್ಷ್ಮಿಯಾಗಿ ನಾನು ಇಷ್ಟು ವರ್ಷದಲ್ಲಿ ನಾನು ಬಂದೆ. ಆ ಲಕ್ಷ್ಮಿಗೂ ಈ ಇಶಾಗೂ ಎಲ್ಲಿಂದೆಲ್ಲಿಗೆ ಕಂಪ್ಯಾರಿಸನ್. ಸೊ ಹಂಗೇ ನಾವು ಯಾವುದೇ ಸಾಧು ಸಂತರನ್ನು ನೋಡಿದ್ರೆ ಆ ಥರ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡಬಾರ್ದು. ಬಿಕಾಸ್ ಅವರವ್ರ ಜ್ಞಾನ ಅವ್ರವ್ರ ಧ್ಯಾನ ಮಾಡಿ ಆ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ಮಾತ್ರ ನಮ್ಗೆ ಅರ್ಥ ಆಗೋದು. ಬಿಕಾಸ್ ನಾವು ಫಸ್ಟೆಲ್ಲ ಒಂದು 7 ಗಂಟೆ 8 ಗಂಟೆಗೆ ಎದ್ದೊಳಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ, ಏಕೆಂದರೆ ಅಯ್ಯೋ ಎದ್ದು ಏನು ಮಾಡಬೇಕು ಅನ್ನೋ ಥರ ಇತ್ತು. ಬಟ್ ಟುಡೇ ಹೆಂಗೆ ಅಂದರೆ 4 ಗಂಟೆಗೆ ಎದ್ದೊಳ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ, ನೀವು ಎದ್ದೊಳ್ತಿರೋದು. ಐ ಡೂ ದಟ್. ಬಟ್ ಸಮ್ ಡೇಸ್ ಮಿಸ್ ಆಗುತ್ತೆ, ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್. ಯಾಕೆಂದರೆ ಹಳೆಯದು ಲಕ್ಷ್ಮಿ ಅನ್ನೋ ಮೈಂಡ್ ಸೆಟ್ ಕ್ಯಾರೆಕ್ಟರ್ ಇರುತ್ತಲ್ಲ ಇವತ್ತರೆಗೂ ಕಂಪ್ಲೀಟ್ಲಿ ಇನ್ನೂ ಚೇಂಜ್ ಆಗಿಲ್ಲ ನಾನು. ಡೇ ಬೈ ಡೇ ಇಟ್ಸ್ ಗೆಟಿಂಗ್ ಚೇಂಜ್. 4 o'clock ಎದ್ದು ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿಕೊಂಡು ಡೂ ಸಮ್ ಎಕ್ಸಸೈಸ್, ಆ ಸೂರ್ಯನ ಹುಟ್ಟೋದನ್ನ ಕಿರಣಗಳ ನೋಡಿ ಆ ಸೂರ್ಯದೇವನಿಗೆ ನಾವು ಒಂದು ನೀರು ಕೊಡ್ತೀವಿ, ಅರ್ಘ್ಯ ಕೊಡ್ತೀವಿ. ಎವ್ರಿ ಡೇ ಐ ಡೂ ದಟ್. ಸೊ ಈ ಒಂದು ಬದಲಾವಣೆಗಳು ನನಗೆ ಆಶ್ಚರ್ಯ ತರುತ್ತೆ. ಬಿಕಾಸ್ ಇದೆಲ್ಲ ಎಲ್ಲಿಂದ ಬರಬೇಕಾಗಿತ್ತು, ಎಲ್ಲಿಂದ ಬರಬೇಕಾಗಿತ್ತು. ಬಟ್ ಈ ಒಂದು ಬದಲಾವಣೆಗಳು ನನಗೆ ನೋಡಿಕೊಂಡ್ರೆ ನನಗೆ ಹೆಮ್ಮೆ ಇದೆ ಗೈಸ್. ಎಷ್ಟು ಹೆಮ್ಮೆ ಇದೆ ಅಂತಂದರೆ ಐ ಆಮ್ ನಾಟ್ ಯೂಸ್ ಟು ಇಟ್, ಐ ಆಮ್ ನಾಟ್ ಫಿಟ್ ಟು ಇಟ್ ಅಂತ ಇದ್ದಿದ್ದಲ್ಲ ನಾನು. ಬಟ್ ಇವತ್ತು ನಾನು ಮಾಡ್ಬೋದು. ಐ ಆಮ್ ಆಲ್ಸೋ ಏನೋ ಮಾಡ್ರನ್ ಅಲ್ಲ, ಅಧ್ಯಾತ್ಮ ಅಂತಾರಲ್ಲ ಆ ಥರ. ಸೊ ಅಧ್ಯಾತ್ಮ ಅಂದರೆ ಬರೀ ನೀವು ಸೀರೆ ಕಾವಿ ತುಟ್ಕೊಂಡು ಏನಂತಾರೆ ಇಷ್ಟೆಲ್ಲ ನಾಮ ಇಟ್ಕೊಂಡು ಲಿಪ್ ಬಾಮ್ ಆಗಬಾರ್ದು, ಹೇರ್ ಕೂದಲು ಬಿಡಬಾರ್ದು, ಕೂದಲು ಕಲರ್, ಇದೆಲ್ಲ ಅಲ್ಲ. ನಿನ್ನ ಒಳ್ಳೆ ಮನಸ್ಸಿನ ಪರಿಶುದ್ಧತೆಯನ್ನು ನೀನು ಎಲ್ಲದರಲ್ಲೂ ಕಾಣಿಸ್ತೀಯಲ್ಲ. ಒಬ್ಬರ ಹತ್ರ ಮಾತಾಡೋದಾಗಲಿ,
ಒಬ್ಬರು ಸಹಾಯ ಮಾಡೋದಾಗಲಿ, ನಿನ್ನ ಕೆಲಸದಲ್ಲಿ ನೀನು ನೋಡ್ತೀಯ. ಸೊ ಇದನ್ನೇ ಅಧ್ಯಾತ್ಮ ಅಂತ ಹೇಳೋದು. ಅದು ಬಿಟ್ಟು ಬೇರೆ ಥರ ಬೇರೆ ಥರ ಅಂದರೆ ಅವರೆಲ್ಲ ದೀಕ್ಷೆ ತೊಗೊಳ್ತಾರೆ. ದೀಕ್ಷೆ ಅಂತಂದರೆ ಕುಟುಂಬ, ಫ್ಯಾಮ್ಲಿ, ನಮ್ಮ ಈ ಜನ್ಮದ ಕರ್ಮ ಕೆಲಸಗಳನ್ನ ಎಲ್ಲ ಬಿಟ್ಟು ಅವರು ದೀಕ್ಷೆ ತೊಗೊಳ್ತಾರೆ. ಆ ದೀಕ್ಷೆ ತೊಗೊಂಡ್ರೆ ಸೊ ಅದು ಒಂಥರ ಡಿಫ್ರೆಂಟ್ ಲೈಫು. ಬಿಕಾಸ್ ದೇವರು ನಮಗೆ ನೀನು ಅಧ್ಯಾತ್ಮ ದಾರಿಲಿ ಅಂದರೆ ಒಳ್ಳೆ ದಾರಿಲಿ ನಡಿ ಅಂತ ಹೇಳಿದ್ದಾರೆ ಹೊರತು, ಎಲ್ಲನೂ ಬಿಟ್ಟು ನಿನ್ನವರು, ನಿನ್ನ ಪ್ರೀತಿ, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಎಲ್ಲರನ್ನೂ ಬಿಟ್ಬಿಟ್ಟು ಅವ್ರಿಗೆಲ್ಲ ನೋವು ಕೊಟ್ಬಿಟ್ಟು ನೀನು ಎಲ್ಲೋ ಹೋಗಿ ಕಾವಿ ಹಾಕ್ಕೊಂಡು ಕೂತ್ಕೋ ಅಂತಲ್ಲ. ಸೊ ಆ ಥರ ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಜೀವನದ ಪಾತು ಅದೇ ಆಗಿರ್ಬೋದು. ಅವರು ಖುಷಿಯಿಂದ, ಫ್ಯಾಮ್ಲಿಯಿಂದ, ಸಾಂಸಾರಿಕ ಜೀವನದಿಂದ ಅವ್ರು ಹೊರಗಡೆ ಹೋಗಿರ್ತಾರೆ. ಸೊ ಅದನ್ನು ನಾವು ತಪ್ಪು ಅಂತ ಹೇಳ್ಬಾರ್ದು. ಆ ತಪ್ಪು ಅಂತ ಹೇಳೋ ಅಧಿಕಾರ ನಮಗೆ ಯಾವುದೂ ಇಲ್ಲ. ಯಾಕೆಂದರೆ ನಮ್ಮ ಜೀವನದ ಅಧಿಕಾರಗಳು ನಾವೇ ತೊಗೊಳ್ಳೋದು ಹೊರತು ಬೇರೆಯವ್ರು ಬಂದು ತೊಗೊಳ್ಳೋದಿಲ್ಲ. ಆ ಅಧಿಕಾರ ನಾವು ತೊಗೊಳ್ಳಬೇಕಂದ್ರೆ ಆ ಶಕ್ತಿ ದೇವ್ರು ನಮಗೆ ಕೊಟ್ಟಿರ್ತಾನೆ. ನಾವೇನು ಯೋಚನೆ ಮಾಡಿ ನಮ್ಮ 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 ಫ್ಯಾಮ್ಲಿ, ಸಾಂಸಾರಿಕ ಜೀವನದ ನಮ್ಮ ಅಗಲಿಕೆಯಿಂದ ನಮ್ಮ ಕುಟುಂಬದವ್ರಿಗೆ ಏನಾಗ್ಬೋದು ಏನು ಅನ್ನೋ ಎಲ್ಲ ಯೋಚನೆ ಮಾಡಿ ಅವ್ರು ನಿರ್ಧಾರ ತೊಗೊಂಡಿರ್ತಾರೆ. ಸೊ ಹಾಗಾಗಿ ವಿ ಶುಡ್ ರೆಸ್ಪೆಕ್ಟ್ ದೆಮ್. ಸಾಧು ಸಂತರಿಗೆ, ಮಹಾಜ್ಞಾನಿಗಳು ತಪಸ್ ಮಾಡಿನೇ ಅವ್ರಿಗೆ ಜೀವನದಲ್ಲಿ ಎಲ್ಲನೂ ಸಿಗುತ್ತೆ. ಈಗ ನೀವು ಹೇಳ್ಬೋದು ಬರೀ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮಗೆ ದುಡ್ಡು ಸಿಕ್ಬಿಡುತ್ತಾ ಅಂತ ಕೇಳ್ಬೋದು. ಸೊ ಇಂಥ ಕ್ವಶನ್ ನಾನು ಏನು ಆನ್ಸರ್ ಕೊಡಲಿ? ಒಂದು ರೀತಿನೇ ಹೇಳ್ಬೇಕಂದ್ರೆ ಖಂಡಿತ ಸಿಗುತ್ತೆ. ಸರಿ ನೋಡೋಣ, ಕೊಡಿಸ್ಬಿಡಿ, ನಾವು ಜಪ ಮಾಡ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ತೀವಿ, ನಮ್ಮ ಸಾಲ ತೀರಿಸ್ಬಿಡೋಕೆ ಹೇಳಿ, ನಮ್ಮದು ಕೆಲಸ ಮಾಡೋಕ್ಕೆ ಹೇಳಿ, ಎಲ್ಲ ಮಾಡಿ ಅಂತ ಹೇಳ್ತಾರೆ. ಸೊ ಇಂಥ ಕ್ವಶನ್ಗಳಿಗೆ ಆನ್ಸರ್ ಕೊಡೋಕ್ಕಾಗಲ್ಲ ನಮಗೆ. ಯಾಕೆ ಅಂತಂದರೆ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಕೊಡೋದಕ್ಕಿಂತ ಸುಮ್ಮನೆ ಇರೋದು ಬೆಟರ್ ಅಂತ ಅನಿಸುತ್ತೆ. ಹೌದು ರೀ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಯು ಕ್ಯಾನ್ ಗೆಟ್ ವಾಟ್ ಎವರ್ ಯು ವಾಂಟ್. ಸೊ ಇವತ್ತು ಕೂತ್ಕೊಂಡು ನಾನು ಧ್ಯಾನ ಮಾಡಿ ಬಾಬಾ ನಿನ್ನ ಪರಿಶುದ್ಧ ಮನಸ್ಸಿನ ಫಲ ಅದು. ಆ ಫಲ ಸಿಗಬೇಕಂದ್ರೆ ಇಟ್ಸ್ ಅ ಲಾಂಗ್ ಟರ್ಮ್ ಪ್ರೋಸೆಸ್. ನಿಂಗೆ ಲಾಂಗ್ ಟರ್ಮ್ ಅಂತಂದರೆ ಅದಕ್ಕೆ ನೀನು ತುಂಬ ಏನಂತಾರೆ, ತುಂಬ ಪ್ರಾಮಾಣಿಕತೆಯಾಗಿ ನೀನು ಅದನ್ನು ಆ ಕೆಲಸ ಮಾಡಬೇಕು. ನೀನು ಮಾಡಿದ್ರೆ ಖಂಡಿತ ಸಿಗುತ್ತೆ. ನೀನು ಇವತ್ತು ಕೂತ್ಕೊಂಡ್ಬಿಟ್ಟು ಇವತ್ತು ನನಗೇನೋ ಬೇಕಂದ್ರೆ ಅದೆಲ್ಲ ಆಗಲ್ಲ, ಅದೆಲ್ಲ ಆಗದಿರೋ ಕೆಲಸ. ಸೊ ಅದೆಲ್ಲ ಆಗದಿರೋ ಕೆಲಸ ನಿನ್ನ ಕೆಲಸ ನೀನು ಪ್ರಾಮಾಣಿಕತೆ ಮಾಡು. ನೀನು ಹಿಂದೆನೇ ಬರುತ್ತೆ. ನೀನು ಅಂದ್ಕೊಂಡಿದ್ದು ದುಡ್ಡು, ಮನಿ, ನೇಮ್, ಫೇಮ್ ಎಲ್ಲ ಹುಡ್ಕೊಂಡು ಬರುತ್ತೆ. ಆ ಹುಡ್ಕೊಂಡು ಬರಬೇಕು, ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡು ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಪ್ರತಿ ಮುಖ್ಯವಾದ ಕಾರಣ ಆದವರು ನಮ್ಮ ಶನಿ ಮಹಾತ್ಮ ಸ್ವಾಮಿಯವರು. ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತಂದರೆ ನಾವು ಸಂತೋಷಪಡೋಣ. ಸಂತೋಷಪಟ್ಟು ಅವರು ಕಲಿಸಿದ ಪಾಠಗಳಿಂದ ಪಾಠ ಕಲಿತು ಒಳ್ಳೆ ಜ್ಞಾನ ಕಲಿತು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೆ ನಾವು ಹೋಗೋಣ. ಸೊ ಹಾಗಾಗಿ ಅವ್ರನ್ನ ಯಾರೂ ದಯವಿಟ್ಟು ಭಯ ಪಡಬೇಡಿ, ಬೇಜಾರು ಮಾಡ್ಕೊಬೇಡಿ, ಖುಷಿಪಡಿ. ನಿಮ್ಮ ರಾಶಿಗೆ ಬಂದಿದ್ದರೆ ಖುಷಿಪಟ್ಟು ಅವ್ರ ಪ್ರೀತಿಯಿಂದ ಸ್ವಾಗತ ಮಾಡಿ ಅವ್ರು ಹೇಳ್ಕೊಟ್ಟಿದ್ದ ಪಾಠಗಳನ್ನ ಕಲಿತು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಒಳ್ಳೆ ಉತ್ತಮ ಪ್ರಜೆಯಾಗಿ ಬನ್ನಿ. ನೀವು ಅಂದ್ಕೊಂಡಿದ್ದ ಸಕ್ಸಸ್, ಲೈಫ್, ನೇಮ್, ಫೇಮ್ ಎಲ್ಲ ನಿಮ್ಮ ಹಿಂದೆ ಇರುತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಒಂದು ಮಾತು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಕಮೆಂಟ್ಸ್ ಹಾಕಿ ಏನು ಅನ್ನಿಸ್ತು ನಿಮಗೆ ಈ ಮಾತುಗಳು ಕೇಳಿ ಅಂತ. ಸೊ ಐ ಹೋಪ್ ಯು ಗೈಸ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿ ರಾಮ್, ಹರ ಹರ ಮಹಾದೇವ.